ವಾಲ್ಮೀಕಿ ರಾಮಾಯಣದ ಬಗ್ಗೆ ಗೊತ್ತು. ಹನುಮದ್ ರಾಮಾಯಣದ ಬಗ್ಗೆ ಗೊತ್ತಾ? ಹೌದು. ಐತಿಹ್ಯದ ಪ್ರಕಾರ ವಾಲ್ಮೀಕಿಗಿಂತಲೂ ಮೊದಲು ರಾಮಾಯಣವನ್ನ ರಚಿಸಿದಾತ ಹನುಮಂತ. ಆದ್ರಿಂದಲೇ ಅದನ್ನ ಹನುಮದ್ ರಾಮಾಯಣ ಅಂತ ಕರೀತಾರೆ. ಇಷ್ಟಕ್ಕೂ ರಾಮಾಯಣವನ್ನ ಚಿರಂಜೀವಿ ಹನುಮಂತ ಯಾವುದ್ರಲ್ಲಿ ಬರೆದ ಅನ್ಕೊಂಡಿದ್ದೀರಾ? ತನ್ನ ಉಗುರುಗಳಿಂದ. ಅಚ್ಚರಿ ಅನ್ಸುತ್ತಲ್ವಾ? ಹೌದು, ಬೃಹತ್ ಬಂಡೆಯೊಂದರ ಮೇಲೆ ತನ್ನ ಉಗುರುಗಳಿಂದ ಬರೆದಿದ್ದಾರೆ. ಇನ್ನೂ ಹೆಚ್ಚಿನ ಆಸಕ್ತಿದಾಯಕ ಮಾಹಿತಿಗಳೊಂದಿಗೆ ಹನುಮದ್ ರಾಮಾಯಣಕ್ಕೆ ಯಾವ ಕುರುಹುಗಳೂ ಇಲ್ಲ. ಯಾಕಿಲ್ಲ ಅನ್ನೋದಕ್ಕೂ ಕೂಡ ಕಾರಣ ಇದೆ. ಒಮ್ಮೆ ಶ್ರೀರಾಮನ ಕುರಿತಾದ ಮಹಾಕಾವ್ಯ ರಚಿಸಿದ ವಾಲ್ಮೀಕಿಯು ಅದನ್ನ ಭಗವಾನ್ ಶಿವನಿಗೆ ಅರ್ಪಿಸೋ ಉದ್ದೇಶದಿಂದ ಕೈಲಾಸಕ್ಕೆ ತೆರಳುತ್ತಾರೆ. ಅಲ್ಲಿಯೇ ಬಂಡೆಯೊಂದರ ಮೇಲೆ ರಚಿಸಿದ್ದ ಹನುಮನ ಕಾವ್ಯದ ತಿರುಳನ್ನ ಗ್ರಹಿಸಿದ ವಾಲ್ಮೀಕಿ ಬಹಳ ಖಿನ್ನರಾಗ್ತಾರೆ. ಅದನ್ನ ಕಂಡ ಹನುಮ, ಯಾಕೆ ನೀವು ಖಿನ್ನರಾದ್ರಿ ಅಂತ ಕೇಳಿದಾಗ, ನನ್ನ ಕಾವ್ಯ ನಿಮ್ಮ ರಚನೆಯಷ್ಟು ಸೊಬಗು ಹೊಂದಿಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾರೆ. ತಕ್ಷಣವೇ ಹನುಮಂತ ತನ್ನ ಒಂದು ಭುಜದ ಮೇಲೆ ವಾಲ್ಮೀಕಿಯನ್ನ ಕೂರಿಸಿ ಮತ್ತೊಂದು ಭುಜದ ಮೇಲೆ ಮಹಾಕಾವ್ಯ ರಚಿಸಿದ್ದ ದೊಡ್ಡ ಗಾತ್ರದ ಬಂಡೆಯನ್ನ ಹೊತ್ತು ಸಮುದ್ರಕ್ಕೆ ಹಾರ್ತಾನಂತೆ. ಹೀಗೆ ಸಮುದ್ರವನ್ನ ಸೇರಿ ಅಲ್ಲಿ ತನ್ನ ಮಹಾಕಾವ್ಯದ ಬಂಡೆಯನ್ನ ಮುಳುಗಿಸಿದನೆಂಬ ಪ್ರತೀತಿ ಈಗಲೂ ಇದೆ. ಕೈ ಮುಗಿದರೆ ಕೈ ಹಿಡಿಯೋ ಭಕ್ತರ ದೊರೆ ಈ ವಜ್ರಕಾಯ ಅಂತ ಹೇಳೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ. ಹನುಮಂತನಷ್ಟೇ ಹನುಮಂತನಿಗೆ ನಿಷ್ಠೆಯಿಂದ ನಡೆದುಕೊಂಡು ಕಾಯ ವಾಚ ಮನಸ ಪರಿಶುದ್ಧವಾಗಿ ಆರಾಧಿಸೋ ಭಕ್ತರ ಒಳಗೂ ಹನುಮನ ಅಂಶ ಸೇರಿ ಅವರೂ ಪವಾಡ ಪುರುಷರಾಗ್ಬಿಡ್ತಾರೆ. ಅದಕ್ಕೆ ಜೀವಂತ ಸಾಕ್ಷಿ ಹನುಮಾನ್ ಚಾಲಿಸಾ ಬರೆದಿರೋ ತುಳಸಿದಾಸರು. ಗೋಸ್ವಾಮಿ ತುಳಸಿದಾಸರು ಭಕ್ತಿಪಂಥದ ಮಹಾಸಾಧಕರು. ಒಮ್ಮೆ ಅವರು ವಾಸ ಮಾಡ್ತಾ ಇದ್ದ ಜಾಗಕ್ಕೆ ಆ ಊರಿನ ವ್ಯಾಪಾರಿಯೊಬ್ಬ ಬಂದು ತುಳಸಿದಾಸರ ಆಶೀರ್ವಾದ ಪಡೆದು ತನ್ನ ಮಗನಿಗೆ ಯೋಗ್ಯವಾದ ಕನ್ಯೆಯೊಡನೆ ವಿವಾಹ ಮಾಡ್ತಾನೆ. ಸ್ವಲ್ಪ ದಿನ ಕಳೆದ ಮೇಲೆ ವ್ಯಾಪಾರಿಯ ಮಗ ಅಕಾಲಿಕ ಸಾವಿಗೆ ಗುರಿಯಾದ. ತನ್ನ ಗಂಡನ ಶವದ ಹಿಂದೆ ಅಳ್ತಾ ಬರ್ತಾ ಇದ್ದ ಆ ವ್ಯಾಪಾರಿಯ ಸೊಸೆ ಶವ ಊರಾಚೆ ತಲುಪುತ್ತಿದ್ದ ಹಾಗೆ ಅಲ್ಲಿ ಕಂಡ ತುಳಸಿದಾಸರ ಆಶ್ರಮಕ್ಕೆ ಹೋಗಿ ಅವರ ಕಾಲಿಗೆ ಬೀಳ್ತಾಳೆ. ತನಗರಿವಿಲ್ಲದೆಯೇ ತುಳಸಿದಾಸರು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವದಿಸಿ ಬಿಡ್ತಾರೆ. ಗುರುಗಳೇ, ನನ್ನ ಗಂಡನ ಶವ ನಿಮ್ಮ ಆಶ್ರಮದ ಮುಂದೆ ಸಾಗಿ ಹೋಗ್ತಾ ಇದೆ. ಈಗ ನೀವು ಸುಮಂಗಲಿಯಾಗುವಂತೆ ಆಶೀರ್ವಚನ ನೀಡಿದರಲ್ಲ, ದಯಮಾಡಿ ತಾವು ತಮ್ಮ ಆಶೀರ್ವಚನ ಸತ್ಯ ಮಾಡಿ ತೋರಿಸಿ ನನ್ನ ಗಂಡನ್ನ ಬದುಕಿಸಿಕೊಡಿ ಅಂತ ಅಳ್ತಾಳೆ. ಆಗ ತುಳಸಿದಾಸರು ದೇವರ ಇಚ್ಛೆಯಂತಾಗಲಿ ಅಂತ ತಮ್ಮ ಕಮಂಡಲದೊಳಗಿನ ಪವಿತ್ರ ಜಲವನ್ನ ಶ್ರೀರಾಮ ನಾಮದೊಡನೆ ಅಭಿಮಂತ್ರಿಸಿ ಆ ಯುವಕನ ಶವದ ಮೇಲೆ ಸಂಪ್ರೋಕ್ಷಿಸುತ್ತಾರೆ. ಎಂಥ ಪವಾಡ! ಆ ಯುವಕ ನಿದ್ದೆಯಿಂದ ಎಚ್ಚರವಾದ ಹಾಗೆ ಎದ್ದು ನಿಲ್ತಾನೆ. ಸತ್ತ ಯುವಕ ಎದ್ದು ನಿಂತದ್ದನ್ನ ಕಂಡು ಶವಯಾತ್ರೆಗೆ ಬಂದಿದ್ದ ಜನರೆಲ್ಲ ಜೈಕಾರ ಕೂಗ್ತಾ ತುಳಸಿದಾಸರನ್ನ ಮೆರವಣಿಗೆ ಮಾಡ್ತಾರೆ. ಹೀಗೆ ದಿನದಿಂದ ದಿನಕ್ಕೆ ಅವರ ಹೆಸರು ಹೆಚ್ಚಾಗ್ತಿರೋದನ್ನ ತಿಳಿದ ದೆಹಲಿ ಸುಲ್ತಾನರು, ಈ ಸನ್ಯಾಸಿ ಮುಂದೊಮ್ಮೆ ನಮ್ಮ ಮುಸ್ಲಿಂ ಆಚರಣೆಯನ್ನ ಕೊನೆಗೊಳಿಸ್ತಾನೆ ಅನ್ನೋ ಭಯದಲ್ಲಿ ಇವರ ಖ್ಯಾತಿಯನ್ನ ತಡೆಹಿಡಿದು ಅಪಮಾನಿಸೋ ಉದ್ದೇಶ ಹೊತ್ತು ಉಪಾಯ ಹೂಡ್ತಾರೆ. ಅದರಂತೆ ತಮ್ಮ ಆಸ್ಥಾನಕ್ಕೆ ಕರೆಸಿ, ತಾವು ಸತ್ತ ಮನುಷ್ಯನಿಗೆ ಜೀವ ನೀಡೋದು ಸಾಧ್ಯವಾಗುತ್ತೆ ಅನ್ನೋದು ಸತ್ಯಾನೇ ಆದ್ರೆ ಅದನ್ನ ನಮ್ಮ ಮುಂದೆ ಮಾಡಿ ತೋರಿಸಿ ಅಂತ ಹೇಳ್ತಾ ಶವವೊಂದನ್ನು ತಂದು ತುಳಸಿದಾಸರ ಮುಂದೆ ಮಲಗಿಸ್ತಾರೆ. ಎದೆ ಸೆಟೆಸಿ ನಿಂತ ತುಳಸಿದಾಸರು, ಅಂದು ನಡೆದದ್ದು ದೈವ ಪ್ರೇರಿತ ಘಟನೆ, ಅದು ಅಲ್ಲಿಗೆ ಮುಗೀತು. ಮತ್ತೆ ದೇವರನ್ನ ಪರೀಕ್ಷಿಸೋ ಹುಚ್ಚು ಸಾಹಸ ಮಾಡೋದು ಸರಿಯಲ್ಲ. ನಾವು ನೀವೆಲ್ಲರೂ ಅವನ ಇಷ್ಟದಂತೆ ನಡೆಯೋ ಕೈಗೊಂಬೆಗಳು ಅಂತ ಹೇಳ್ತಾರೆ. ಕೋಪಗೊಂಡ ಬಾದ್ಶಾ ತುಳಸಿದಾಸರನ್ನ ಬಂಧಿಸಿ ಸೆರೆಮನೆಗೆ ತಳ್ಳಲು ತನ್ನ ಸೈನಿಕರಿಗೆ ಆಜ್ಞಾಪಿಸುತ್ತಾನೆ. ಅದೆಲ್ಲೆಲ್ಲಿಂದಲೋ ಆಸ್ಥಾನಕ್ಕೆ ನುಗ್ಗಿ ಬಂದ 10, 20, 100,000 ಸಂಖ್ಯೆಯ ವಾನರ ಸೈನ್ಯ ಸುಲ್ತಾನರ ಇಡೀ ಆಸ್ಥಾನವನ್ನ ಅಲ್ಲೋಲ ಕಲ್ಲೋಲವೆಬ್ಬಿಸಿ ಸೈನಿಕರ ಆಯುಧಗಳನ್ನೆಲ್ಲ ಮುರಿದು ಪರಚಿ ಕಚ್ಚಿ ಗಾಯಗೊಳಿಸಿದುವಂತೆ. ಸುಲ್ತಾನರು ತುಳಸಿದಾಸರಲ್ಲಿ ಕ್ಷಮೆಯನ್ನ ಕೇಳಿದ ನಂತರ ಪರಿಸ್ಥಿತಿ ಶಾಂತವಾಗುತ್ತೆ. ಆಗ ಹನುಮನ ಪವಾಡಕ್ಕೆ ತುಳಸಿದಾಸರ ಕಣ್ಣು ತುಂಬಿ ಬಂದು ಅವರಿಗೆ ಅರಿವಿಲ್ಲದೆ ಬಾಯಿಂದ ಹೊರಟ ಮೊದಲ ಸಾಲು, ಜಯ ಹನುಮಾನ ಜ್ಞಾನ ಗುಣಸಾಗರ ಜಯ ಕಪೀಶತಿಹು ಲೋಕ ಉಜಾಗರ. ಈ ಮೊದಲ ಸಾಲು 40 ಸಾಲಿನ ಹನುಮಾನ್ ಚಾಲಿಸಾ ರಚಿಸಲು ಕಾರಣವಾಯಿತು ಅಂತ ಹೇಳ್ತಾರೆ.